ಚಿಕ್ಕಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ಕೊಬೇಕು. ಮೊದಲನೇದಾಗಿ 17ನೇ ತಾರೀಕು ಅಂದರೆ ಹೋದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ 17ನೇ ತಾರೀಕು ನನ್ನ ಗಾಡಿ ಕಳೆದೋಗುತ್ತೆ. 18ನೇ ತಾರೀಕು ಬೆಳಗ್ಗೆ ದೊಡ್ಡಬಳ್ಳಾಪುರದ ರೂರಲ್ ಸ್ಟೇಷನ್ ಅದ್ರ ಮುಂದೆ ನಾನು ಮತ್ತು ನನ್ನ ಶ್ರೀಮತಿಯವರು ಒಂದು ಇದೇ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತೀವಿ ಜನರಿಗೆ, ಈ ಥರ ನಮ್ಮ ಗಾಡಿ ಕಳೆದೋಗಿದೆ, ಎಲ್ಲಾದರೂ ಕಂಡ್ರೆ ಮಾಹಿತಿ ಕೊಡಿ ಅಂತ ಕೇಳ್ಕೊಳ್ತೀವಿ. ಅದರಲ್ಲಿ ಅನೇಕ ಜನರು ಕಾಮೆಂಟ್ ಮಾಡಿದರು, ನಿಮ್ಮ ಗಾಡಿ ಸಿಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಎಲ್ಲ ಹೇಳಿದರು. ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ದೊಡ್ಡಬಳ್ಳಾಪುರದ ಪೊಲೀಸ್ ಇಲಾಖೆಯವರಿಗೆ ಮತ್ತು ದಾಬಸ್ಪೇಟೆ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದವನ್ನು ತಿಳಿಸ್ತೀವಿ. ಇವತ್ತು ದಾಬಸ್ಪೇಟೆಯಲ್ಲಿ ನೆನ್ನೆಲ್ಲ ಮೊನ್ನೆ ನನ್ನ ಗಾಡಿಯಲ್ಲಿ ಇತ್ತು, ಮಾಹಿತಿ ಬಂತು, ಅಲ್ಲಿಂದ ದೊಡ್ಡಬಳ್ಳಾಪುರ ಇಲಾಖೆಯವರಿಗೆ ಫೋನ್ ಮಾಡಿದ್ರು. ಪೊಲೀಸ್ ಇಲಾಖೆಯವರಿಗೆ ದೊಡ್ಡಬಳ್ಳಾಪುರದ ಪೊಲೀಸ್ ಇಲಾಖೆಯವರು, ರೂರಲ್ ಮತ್ತು ಟೌನು ಎರಡೂ ಇಲಾಖೆಯವರು ಕೂಡ ನಮಗೆ ಸ್ಪಂದಿಸಿದ್ರು. ಇವರೆಲ್ಲರ ಮೂಲಕ ನನ್ನ ವಾಹನ ಸಿಕ್ಕಿದೆ, ನನ್ನ ರಥ. ದೊಡ್ಡಬಳ್ಳಾಪುರ ಸಮಾಚಾರದ ರಘು ಅವರಿಗೆ ಮತ್ತು ಕರ್ನಾಟಕ ಸುದ್ದಿ ಸಮಾಚಾರದ ಭರತ್ ಅವರಿಗೆ, ಇನ್ನು ಅನೇಕ ಗೆಳೆಯರು ನನ್ನ ವಾಹನದ ಬಗ್ಗೆ, ಕಳುವಾಗಿರೋದ ಬಗ್ಗೆ ಮಾಧ್ಯಮದಲ್ಲಿ ಹೇಳಿದರು. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಇದ್ರ ಮುಂಚೆ ಒಂದು 2-3 ನ್ಯೂಸ್ ಮಾಡಿದ್ವಿ ನಾವು ಧರಣಿ ನ್ಯೂಸ್ ಮೂಲಕ. ಯಾವುದಪ್ಪ ಅಂತಂದರೆ, ತೂಪಗೆರೆಯಿಂದ ಒಂದು 5 ಕಿಲೋಮೀಟ್ರು ಅರಣ್ಯ ಪ್ರದೇಶ, ಅಲ್ಲಿ ಕಾರ್ಯಕ್ರಮ ಮಾಡೋದು ಮನೆಯಲ್ಲಿ, ಅಲ್ಲಿ ಉಳಿದಿರೋ ಪಳದಲ್ಲಿ ತೊಗೊಂಡೋಗಿ ಅಲ್ಲಿ ಬಿಸಾಕೋದು. ಅದರಲ್ಲಿ ಕುರಿ ಮಾಂಸ ಮತ್ತೊಂದೆಲ್ಲ ಇತ್ತು, ನೀವು ನೋಡಿರ್ತೀರ. ಅದನ್ನು ನಾವು ನ್ಯೂಸ್ ಮಾಡಿದ್ವಿ. ಅದಕ್ಕೆ ಅಲ್ಲಿನ ಸ್ಥಳೀಯರು ಸ್ಪಂದಿಸಿದ್ರು ಮತ್ತು ಅಧಿಕಾರಿಗಳ ಸ್ಪಂದಿಸಿ ಅದನ್ನು ಅಂದರೆ ಅಲ್ಲಿ ಬೆಂಕಿ ಹಚ್ಚಿ ಸ್ವಚ್ಛತೆ ಮಾಡಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಸ್ಥಳೀಯರಿಗೆ ಧರಣಿ ನ್ಯೂಸ್ ಮೂಲಕ ನಾವು ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿ ತೂಪಗೆರೆಯಿಂದ ಜಕ್ಕಲಮಡುಗು ಹೋಗುತ್ತೆ ಒಂದು ರಸ್ತೆ, ಅಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು, ಅದು ಭಯಂಕರ ಅಪಾಯ ಸ್ಥಿತಿಯಲ್ಲಿತ್ತು. ಅದು ಕೂಡ ನಾವು ನ್ಯೂಸ್ ಮಾಡಿದ್ವಿ. ಅದಕ್ಕೂ ಕೂಡ ಅಲ್ಲಿನ ಆ ವ್ಯಾಪ್ತಿಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಅಲ್ಲಿ ಸರಿ ಮಾಡಿದ್ದಾರೆ. ಅದಕ್ಕೂ ಕೂಡ ಅಲ್ಲಿನ ಸ್ಥಳೀಯರಿಗೆ ಮತ್ತು ಅಧಿಕಾರಿಗಳಿಗೆ ನಾವು ಧರಣಿ ನ್ಯೂಸ್ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೇ ರೀತಿ ಅನೇಕ ವಿಚಾರಗಳನ್ನು, ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತಂದಿಡ್ತೀವಿ. ಅದ್ರ ಜೊತೆಗೆ ನಮ್ಮ ದೊಡ್ಡಬಳ್ಳಾಪುರದ RMC ಗೇಟ್ ಎದುರು ಒಂದು ದೊಡ್ಡ ಸಮಸ್ಯೆ ಇದೆ, ಅದು ಕೂಡ ನಾವು ಸುದ್ದಿ ಮಾಡಿದ್ವಿ. ಆದರೆ ಇದುವರೆಗೂ ಅದು ಪರಿಹಾರ ಆಗಿಲ್ಲ. ಗೊತ್ತಿಲ್ಲ ಯಾಕೆ, ಯಾರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಏನು ಅಲ್ಲಿ ಯಾರನ್ನ ಬಂದು ಬಿದ್ದು ಜೀವ ಕಳ್ಕೊಂಡ್ಮೇಲೆ ಏನಾದರೂ ಅಲ್ಲಿ ಏನೋ ಕಾಳಜಿ ತೊಗೊಂಡು ಮಾಡ್ತಾರಲ್ಲ ಗೊತ್ತಿಲ್ಲ. ನಾವು ಕೇಳ್ಕೊಳ್ತೀವಿ, ದಯವಿಟ್ಟು ಸರ್, ಅದು ನಗರಸಭೆ ಬರುತ್ತೋ ಅಥವಾ ಬೇರೆ ವ್ಯಾಪ್ತಿಗೆ ಬರುತ್ತೋ ಗೊತ್ತಿಲ್ಲ, ದಯವಿಟ್ಟು ಅಲ್ಲಿ ಅದು ಸರಿ ಮಾಡಿ ಸರ್. ಯಾರಾದರೂ ಬಂದು ಬಿದ್ದು ಅಂಗಾಂಗಗಳು ಕಳ್ಕೊಳ್ಳೋಕೆ ಮುಂಚೆ, ಪ್ರಾಣ ಕಳ್ಕೊಳ್ಳೋಕೆ ಮುಂಚೆ ದಯವಿಟ್ಟು ಸರಿ ಮಾಡಿ. RMC ಗೇಟ್ ಆಪೋಸಿಟು ಹಾಲಿನ ಡೈರಿ ಇದೆ, ಒಂದು ಬಾರ್ ಇದೆ, ಅಲ್ಲಿ ಜೊತೆಗೆ ಬೆಸ್ಕಾಂ ಆಫೀಸ್ ಇದೆ. ಅಂಥ ಜಾಗದಲ್ಲಿ ಅಂಥ ಒಂದು ಅಪಾಯ ಸ್ಥಿತಿ ಇದೆ. ಅದನ್ನು ನೋಡಿ, ಕಣ್ಣಾರೆ ನೋಡಿ ಕೂಡ ಸುಮ್ಮನೆ ಇದ್ದೀರಾ ಅಂದರೆ ನಿಜಕ್ಕೂ ಇದು ದೊಡ್ಡ ತಪ್ಪು. ದಯಮಾಡಿ ಆದಷ್ಟು ಬೇಗ ನಮ್ಮ ದೊಡ್ಡಬಳ್ಳಾಪುರ ನಗರದ RMC ಗೇಟ್ ಆಪೋಸಿಟ್ ಸಮಸ್ಯೆನ ಆದಷ್ಟು ಬೇಗ ನೀವು ಪರಿಹರಿಸಬೇಕಂತ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಧರಣಿ ನ್ಯೂಸ್ ಮೂಲಕ ಅನೇಕ ವಿಚಾರಗಳನ್ನು, ಅನೇಕ ಸಮಸ್ಯೆಗಳನ್ನು ಜನಗಳ ಮುಂದೆ ತಂದಿಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಂದರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ. ಎಲ್ಲಿವರೆಗೂ ನೀವು ವೀಕ್ಷಕರು ಧರಣಿ ನ್ಯೂಸ್ಗೆ ಪ್ರೋತ್ಸಾಹ ನೀಡ್ತಿರೋ ಅಲ್ಲಿವರೆಗೂ ನಾವು ಇಂಥ ಒಂದು ಕೆಲಸವನ್ನು, ಅಂದರೆ ಸಾಮಾಜಿಕ ಸೇವೆ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ, ಧನ್ಯವಾದಗಳು. ಥ್ಯಾಂಕ್ ಯು.